ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತು ಗುರುವಾರ ರಾಯರಿಗೆ ಹೋಗಬೇಕು ಅಂತ ಹೇಳಿ ಸ್ವಲ್ಪ ಬೇಗನೆ ಟಿಫನ್ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಹೋಗಿದ್ದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ತುಂಬ ದಿನ ಆಗೋಗಿತ್ತು ನಾನು ರಾಯರಿಗೆ ಹೋಗಿ. ಹಾಗಾಗಿ ಇವತ್ತು ಅತ್ತಿಗೆಗೆ ಹೇಳಿದೆ ಬೆಳಗ್ಗೆನೆ ರಾಯರಿಗೆ ಹೋಗ್ಬಿಟ್ಟು ಬರೋಣ ಅಂತ. ಅದಕ್ಕೆ ಸರಿ ಹಾಗೆ ಬನಶಂಕರಮ್ಮಂಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಹೌದಾ ಸರಿ ಅಂದ್ಕೊಂಡು ನಾನು ಬೇಗ ಪೂಜೆ ಎಲ್ಲ ಮುಗಿಸೋಣ. ಅಂದರೆ ನಮ್ಮ ಗಿಡದಲ್ಲೇ ಅಂದರೆ ನಾವು ಗಿಡ ಹಾಕಿದ್ದೀರ ಅದರಲ್ಲಿ ತುಂಬ ಹೂವು ಬಿಡ್ತೈತೆ. ಕಾಕಡ ಹೂವನ್ನು ಒಂದು 3-4 ಮಳದ ಮೇಲೆ ಬಿಡುತ್ತೆ. ಮತ್ತು ದಾಸವಾಳದ ಹೂವು, ರೋಸು ಎಲ್ಲ ಹೂವನೂ ಇದೆ. ಇವತ್ತು ಬೇರೆ ಅಣ್ಣ ಎಲ್ಲೋ ಹೊರಗಡೆ ಹೋಗ್ತೀನಿ ಅಂತ ಹೊರಟ್ಬಿಟ್ಟಿದ್ರು, ಹೂವು ತಂದು ಕೊಟ್ಟಿರಲಿಲ್ಲ. ಹಾಗಾಗಿ ನಮ್ಮ ಗಿಡದಲ್ಲೇ ಇರೋ ಹೂವುಗಳೆಲ್ಲ ಕಿತ್ಕೊಳ್ಳೋಣ ಅಂತ ಹೇಳಿ ಹೂವು ಎಲ್ಲ ಕಿತ್ಕೋತಾ ಇದೆ. ಅದರಲ್ಲಿ ರೆಡ್ ರೋಸ್ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಬಾಬಾಗೆ ರೆಡ್ ರೋಸೇ ಇಡಬೇಕಲ್ಲ, ಹಾಗಾಗಿ ಆಮೇಲೆ ಕಿತ್ಕೊಳ್ಳೋಣ ಬಾಬಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಹೂವು ಇಡಬೇಕಾದ್ರೆ ಕಿತ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಇದು ದಾಸವಾಳದ ಹೂವು, ನಂದು ಬಟ್ಲದ ಹೂವು ಅವೆಲ್ಲ ಕಿತ್ಕೊಬಂದು ಪೂಜೆ ಮಾಡ್ತಾಯಿದ್ದೆ. ಅದಕ್ಕೇನು ಬೇಕು ಸ್ನಾನ ಮುಗಿಸ್ಕೊಂಬರ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನೋಡಿದ್ರೆ ಅಣ್ಣ ನಾನು ಬರ್ತಾಯಿದ್ದೀನಿ ಮನೆಗೆ ಅಂತ ಹೇಳಿದ್ರು. 11 ಗಂಟೆ 11:15 ಆಗುತ್ತೆ, ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಇನ್ನು ಬರ್ತೀನಿ ಅಂತಂದಮೇಲೆ ನಾವು ಇನ್ನು ದೇವಸ್ಥಾನಕ್ಕೆ ಹೋದೆ. ನಾವು ಬರೋದು ಎಷ್ಟೊತ್ತಾಗುತ್ತೋ ಏನೋ, ಇನ್ನು ಅಣ್ಣ ಮನೆಗೆ ಬಂದರೆ ಅಂತ ಹೇಳಿ ಅದಕ್ಕೆ ಬೇಡ ಬರೀ ರಾಯರಿಗೆ ಹೋಗೋಣ, ನಿಮ್ಮ ಅಣ್ಣ ಬಂದರೆ ನಿಮ್ಮ ಅಣ್ಣನ ಹತ್ರನೇ ಅಲ್ಲಿ ಡ್ರಾಪ್ ಮಾಡಿಸ್ಕೊಳ್ಳೋಣ ದೇವಸ್ಥಾನದ ಹತ್ರ, ಬನಶಂಕರಮ್ಮಂಗೆ ನಾಳೆ ಹೋಗೋಣ ಶುಕ್ರವಾರ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಮನೆಯಲ್ಲಿ ಅಂದರೆ ಗುರುವಾರ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು ಒರೆಸೋದೆಲ್ಲ ಇರುತ್ತಲ್ಲ. ಇನ್ನು ಶುಕ್ರವಾರ ದಿವಸ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬಾರ್ದು. ಮನೆಯೆಲ್ಲ ಹೊರಗಡೆಯಿಂದ ನಾವು ಬೇವಿನ ಮರದವಿಂದ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಬರ್ಬೇಕಲ್ಲ. ಆಚೆಗಡೆ ಗಣಪ, ಶಿವಪ್ಪ, ತುಳಸಿ ಕಟ್ಟೆ ಅಂತೆಲ್ಲ. ಅದೇ ನಮಗೆ ಟೈಮ್ 1 ಅವರ್ ಆಗೇ ಆಗುತ್ತೆ. ನಾವು ಎಷ್ಟೇ ಬೇಗ ಮಾಡ್ತೀವಿ ಅಂತಂದ್ರೂ ದೇವ್ರ ಮನೆಯಲ್ಲಿ ಎಲ್ಲ ನಾವು ಪೂಜೆ ಮಾಡೋದಕ್ಕೆ 1 ಅವರ್ ಬೇಕೇ ಬೇಕು. ಹಾಗಾಗಿ ಸೋಮವಾರನೇ ಪೂಜೆ ಸಾಮಾನೆಲ್ಲ ತೊಳೆದಿದ್ರಲ್ಲ, ಇವತ್ತೇನು ಪೂಜೆ ಸಾಮಾನು ತೊಳೆಯೋದಕ್ಕೆ ಹೋಗಿರಲಿಲ್ಲ. ಇನ್ನು ಗುರುವಾರ ದಿವಸ ಅಂದರೆ ಎಲ್ಲ ಇದು ನಮ್ಮ ಗಿಡದ ಹೂವುಗಳು, ನಮ್ಮ ಗಿಡದ ಬಿಟ್ಟಿದ್ದು ಹೂವುಗಳು ಇಕ್ಕಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತಲ್ಲ ಗಿಡದ ಹೂವು ಎಲ್ಲ. ಪ್ರತಿಯೊಂದು ಹೂವನೂ ಹಾಕಿದ್ವಿ. ಅದೇ ಡೇರೆ ಗಿಡ ಜಾಸ್ತಿ ಹಾಕ್ಬಿಟ್ಟಿದ್ದೀರಿ. ಅದೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುತ್ತೋ ಇಲ್ಲ ಹಬ್ಬ ಕಳೆದ ಮೇಲೆ ಬಿಡುತ್ತೋ ಗೊತ್ತಿಲ್ಲ. ಕಾಕಡ ಹೂವನೂ ಚೆನ್ನಾಗಿ ಬರ್ತೈತೆ. ಅಂದರೆ ಫಸ್ಟು ಲಾನ್ ಹಾಕಿದಾಗ ಅವಾಗ ಜಾಸ್ತಿ ಗಿಡಗಳು ಹಾಕಿದ್ದು. ಇವಾಗ ಅದು ತೆಗೆಸಿದ್ಮೇಲೆ ಇವಾಗ ಒಂದು ಸೈಡ್ ಅಷ್ಟೇ ಅಲ್ವಾ, ಆದರೂ ಇವಾಗ ಜಾಸ್ತಿ ಗಿಡ ಐತೆ. ಅಣ್ಣ ಲೇಟಾಗಿ ಬರ್ತೀನಿ ಅಂದ್ಬಿಟ್ಟು ನಾವು ಪೂಜೆ ಮಾಡ್ತಿದ್ದಂಗೆ ಬಂದುಬಿಟ್ರು. ಅದಕ್ಕೆ ಮಾತ್ರ ಇನ್ನೂ ಬಂದೇ ಇರಲಿಲ್ಲ. ಅಣ್ಣಯ್ಯ ಇನ್ಯಾವಾಗ ಬರೋದು ಅಂತ ಏನೋ ಕೇಳ್ತಾಯಿದ್ರು. ಬಂದೆ ಅಂತ ಇದ್ರು. ನಾನು ಅಷ್ಟರಲ್ಲಿ ದೇವ್ರ ಮನೆಯಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಅಮ್ಮಗೆ ಏನಾದ್ರು ಅಡುಗೆ ಮಾಡಿ ಇಟ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಹೆಂಗೂ ಅಣ್ಣ ಬಂದ್ರಲ್ಲ ಹಾಗೆ ಬಿಡಿಸ್ಕೊಳ್ಳೋಣ ಅಂತ. ಆಮೇಲೆ ಅಣ್ಣಯ್ಯ ನೋಡಿದ್ರೆ ಟೈಮ್ ಆಗೇ ಹೋಯಿತು. ಇವಾಗ ಇನ್ನೇನು ಹೋಗ್ತೀರಾ, ನಾಳೆ ಬೆಳಗ್ಗೆ ಹೋಗಿರೋ ಬಿಡ್ರಿ ಬನಶಂಕರಮ್ಮಂಗೆ ಅಂತ ಅಣ್ಣನೂ ಹೇಳಿದ್ರು. ರಾಯರಿಗಲ್ಲಿ ಬಿಡ್ತೀನಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಕೆಲಸ ಐತೆ, ಪೂಜೆ ಮುಗಿಸ್ಕೊಂಡು ಅಲ್ಲೇ ಇರ್ರಿ ದೇವಸ್ಥಾನದ ಹತ್ರ, ನಾನು ಬರ್ತೀನಿ ಕರ್ಕೊಂಬರ್ತೀನಿ ಅಂತಲೂ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾವು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಟಿಫನ್ ಎಲ್ಲ ಮಾಡಿಟ್ಟಿದ್ದೆ. ಅಂದರೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಟಿಫನ್ಗೆ. ಹಾಗಾಗಿ ಪಾಪ ಅಣ್ಣಂಗೆ ಹೊಟ್ಟೆ ಹಶ್ವಾಗೋಗಿದ್ದೇನೋ. ನಾನು ಪೂಜೆ ಮಾಡ್ತಿದ್ದಂಗೆ ಅಣ್ಣನೇ ಟಿಫನ್ಗೆ ಹಾಕ್ಕೊಂಡು ಅವರೇ ಊಟ ಮಾಡ್ತಾಯಿದ್ರು. ಅದಕ್ಕೆ ಮಾತ್ರ ಇನ್ನೂ ಬಂದೇ ಇರಲಿಲ್ಲ. ನಾನು ಬಬ್ಬು ಆಮೇಲೆ ಕೂಗಿದೆ, ಬಾಬು ಟೈಮ್ ಆಯಿತು ಅಂತೇಳಿ ಬಂದೆ ಅಂತ ಹೇಳ್ಬಿಟ್ಟು ಅವಾಗ ಬಂದರು. ಅಂದರೆ ಸ್ವಲ್ಪ ಮನೆಯೆಲ್ಲ ಬೇಕು ಕ್ಲೀನ್ ಮಾಡಿಬಿಟ್ಟು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೆ. ಆಮೇಲೆ ನಾವು ಬಂದಿದ್ದು ಈ ರಾಯರಿಗೆ. ಅಂದರೆ ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಇರೋದು ದೇವಸ್ಥಾನ. ಆರಾಮ್ಸೆ ಬಂದು ಹೋಗ್ಬೋದು. ಆದರೆ ತುಂಬ ದಿನ ಆಗೋಗಿತ್ತು, ಬಂದೇ ಇರಲಿಲ್ಲ. ಒಂದು 3-4 ತಿಂಗಳೇ ಆಗೋಗಿತ್ತು ನಾನು ರಾಯರಿಗೆ ಬಂದು. ಇಷ್ಟತ್ರ ಅಂದರೆ ಸ್ವಲ್ಪ ಹುಷಾರು ತಪ್ಪಿದ್ರಲ್ಲ, ಹಾಗಾಗಿ ಮನೇಲಿ ಒಬ್ರು ಹುಷಾರು ತಪ್ತಾ ಇದ್ರಲ್ಲ, ಬರೋದಕ್ಕೆ ಆಗಿರಲಿಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಹೋಗೋಣ ಅಂತ ಅಂದ್ಕೊಂಡು ರಾಯರಿಗೆ ಬಂದರೆ ಏನೋ ಒಂದು ನೆಮ್ಮದಿ. ದರ್ಶನ ಮುಗಿಸಿದ್ರಂತೂ ರಾಯರು ನೋಡಿ ದರ್ಶನ ಮುಗಿಸ್ಕೊಂಡು ಹೋದರೆ ಒಂಥರ ನೆಮ್ಮದಿ. ಮನೆಯಲ್ಲಿ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ. ಅದು ಯಾವಾಗ ರಾಯರು ನಮ್ಮನ್ನು ಕರ್ಕೊಳ್ತಾರೋ ನಮಗಂತೂ ಗೊತ್ತಿಲ್ಲ. ನೋಡೋಣ ಅದು ಯಾವಾಗ ನಮ್ಗೆ ಆ ಯೋಗ, ಆ ಅದೃಷ್ಟ, ರಾಯರು ನೋಡೋ ಅದೃಷ್ಟ ಬರುತ್ತೋ ಗೊತ್ತಿಲ್ಲ. ರಾಯರಿಗೆ ಹೋಗಬೇಕು ಅಂತ ಎಲ್ಲರಿಗೂ ಹೇಳಿ ಎಲ್ಲರೂ ಹೋಗ್ಬಿಟ್ಟು ಬಂದರು. ಆದರೆ ನಾವು ಮಾತ್ರ ಹೋಗೋಕ್ಕೆ ಆಗಲಿಲ್ಲ. ಅದೇನು ರಾಯರಿಗೆ ನಮ್ಮ ಮೇಲೆ ಕರುಣೆ ಇಲ್ವಾ ಇಲ್ಲ ಏನು ಅಂತಲೇ ನಮಗೆ ಗೊತ್ತಿಲ್ಲ. ನಾನು ಹೇಳಿದವರು ಎಲ್ಲರೂ ಹೋಗ್ಬಿಟ್ಟು ಬಂದುಬಿಟ್ರು ರಾಯರಿಗೆ. ನಾನು ಮಾತ್ರ ಹೋಗೋಕ್ಕಾಗಿಲ್ಲ ರಾಯರಿಗೆ. ಅದು ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀವೋ ಗೊತ್ತಿಲ್ಲ. 2 ಸಾರಿ ಅಂತೂ ಫಿಕ್ಸ್ ಆಗೋಗಿದ್ವಿ ಹೋಗಲೇಬೇಕು ಅಂತ ಹೇಳಿ. ಅಷ್ಟರಲ್ಲಿ ಪ್ರೀತು ಹುಷಾರು ತಪ್ಪ, 2 ಸಾರಿನೂ ಪ್ರೀತಿಗೆ ಹುಷಾರು ತಪ್ಪಾಯಿತು. ರಾಯರಿಗೆ ಹೋಗೋಕ್ಕಾಗಿಲ್ಲ. ಟೈಮ್ 12 ಗಂಟೆ ಆಗಿರೋದ್ರಿಂದ ಮಹಾಮಂಗಳಾರತಿನೂ ಸ್ಟಾರ್ಟ್ ಆಯಿತು.
ನಾವು ಯಾವಾಗ್ಲೂ 10:30 11 ಗಂಟೆಗೆ ಬಂದು ಪೂಜೆ ಮುಗಿಸ್ಕೊಂಡು ಹೊರಟೋಗ್ತಾ ಇದ್ವಿ. ಮಹಾಮಂಗಳಾರತಿ ಅಂದರೆ 12 ಗಂಟೆ ತನಕ ಇರ್ತಾ ಇರಲಿಲ್ಲ. ಇವತ್ತು ಅಣ್ಣ ಬರ್ತೀನಿ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ರಿ, ಹೋಗ್ಬೇಡ್ರಿ ಬಿಸಿಲು ಬೇರೆ ಇದೆ ಅಂತ ಹೇಳಿದ್ರಲ್ಲ. ಇನ್ನು ಹತ್ರ ಬೇರೆ ಅಲ್ವಾ, ಯಾವುದೋ ಆಟೋನೂ ಸಿಗಲ್ಲ. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನದಲ್ಲೇ ಕೂತಿದ್ವಿ. ಅಷ್ಟರಲ್ಲಿ ಮಹಾಮಂಗಳಾರತಿನೂ ಸ್ಟಾರ್ಟ್ ಆಯಿತು. ಮತ್ತು ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ಮತ್ತು ಅಕ್ಷತೆ ಇಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಅದಕ್ಕೆ ಆಮೇಲೆ ಅಣ್ಣಂಗೆ ಫೋನ್ ಮಾಡಿದ್ರು, ಬರ್ತಾ ಇದ್ದೀನಿ ಅಂತ ಹೇಳಿದ್ರು, ಹೊರಗಡೆ ಬಂದ್ರಿ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹೇಳಿ ನಾವು 3 ಸುತ್ತು ಹಾಕ್ಬಿಟ್ಟು ಫಸ್ಟು ನಾನು ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ದೆ. ಸ್ವಲ್ಪ ಕಾಲು ನೋವು ಬಂದಿದ್ದರಿಂದ ಹೆಜ್ಜೆ ನಮಸ್ಕಾರ ಮಾಡೋದು ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ. ಮೊದಲು ಫಸ್ಟು ಪ್ರತಿ ವಾರವೂ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಿದ್ದು, ಅಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟಲ್ಲ, ಒಂದು ಹೆಜ್ಜೆಗೆ ಒಂದು ನಮಸ್ಕಾರ ಆ ಥರ ಮಾಡ್ತಾಯಿದ್ದಿದ್ದು. ಆದರೆ ಇವಾಗ ಸ್ವಲ್ಪ ಆಗಿಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಇವಾಗ ನಾನು ಗ್ಯಾಪ್ ತೊಗೊಂಬಿಟ್ಟಿದ್ನಲ್ಲ ಒಂದು 3-4 ತಿಂಗಳು ಬಂದೇ ಇರಲಿಲ್ವಲ್ಲ, ಹಾಗಾಗಿ ಇವಾಗ ಮತ್ತೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ರಾಯರಿಗೆ ಕೈ ಮುಗಿದು ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು. ಪ್ರತಿ ವಾರನೂ ಫಸ್ಟು ರಾಯರಿಗೆ ಪ್ರತಿ ವಾರ ಹೋಗೋ ಥರ ಆಗಿಬಿಟ್ರೆ ಸಾಕು ಅನಿಸ್ಬಿಟ್ಟೈತೆ. ಫಸ್ಟು ನಾನು ಮಂತ್ರಾಲಯಕ್ಕೆ ಹೋಗಬೇಕು ಈ ಸರಿನೂ, ಮತ್ತೆ ಎಲ್ಲ ಅಂದ್ಕೊಂಡಿದ್ದೀರಿ ಹೋಗಬೇಕು ಮಂತ್ರಾಲಯಕ್ಕೆ ಅಂತ ಹೇಳಿ. ಅಲ್ಲಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಇಲ್ಲಿ ಬಂದು ಕಾಮಧೇನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರು ಹಾಕಿತ್ತು. ಅದಕ್ಕೆ ಅದನ್ನೇ ಹೇಳ್ತಾ ಇತ್ತು, ನಾನು ಅವಾಗ ಬಂದಾಗ ಕರು ಹಾಕಿದ್ದಿದ್ದು, ಇವಾಗ ನೋಡಿ ಎಷ್ಟು ದೊಡ್ಡ ಕರು ಆಗಿಬಿಟ್ಟಿದೆ ಅಂತ ಹೇಳಿ. ಅಂದರೆ ನಾವು ಆಗಲೇ 3-4 ತಿಂಗಳಾಯ್ತೆಲ್ಲ ಬಂದು, ಅವಾಗ ಬಂದಾಗ ಇದು ಕರು ಇವಾಗ ಸ್ವಲ್ಪ ದೊಡ್ಡದಾಗ್ಬಿಟ್ಟೈತೆ. ಇಲ್ಲಿ 2 ಹಸು ಇತ್ತು, ಎಷ್ಟು ದೊಡ್ಡ ಹಸು. ಕರು ಪಾಪಲ್ಲಿ ಕಟ್ಟಾಕ್ಬಿಟ್ಟಿದ್ರಲ್ಲ, ಇದು ನೋಡಿದ್ರೆ ಇಲ್ಲಿ ಈ ಥರ ಇದು ಮಾಡ್ತಾಯಿತ್ತು. ಇಲ್ಲಿ ಬಂದು ಅಂದರೆ ಆ ಕರು ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಹಸು ಹತ್ರ ನೋಡೋಕ್ಕೆ ಭಯ ಆಯ್ತಾ ಇತ್ತು, ಅಲ್ಲೇನು ಹೋಗಿಲ್ಲ. ಅಷ್ಟರಲ್ಲಿ ಅಣ್ಣನೂ ಬಂದೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಇನ್ನು ಸರಿ ಅಂತ ಹೇಳಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತೆ ರಾಯರಿಗೊಂದು ನಮಸ್ಕಾರ ಹಾಕಿ ಹೊರಗಡೆಯಿಂದ ಇನ್ನು ಹೊರಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮತ್ತು ಇನ್ನು ಮನೆಗೆ ಬಂದಾಗಿದ್ದಾದಮೇಲೆ ಅಂದರೆ ಇವಾಗ ಬನಶಂಕರಮ್ಮಗೆ ಹೋಗ್ಬಿಟ್ಟು ಹಾಗೆ ಬ್ಲೌಸ್ ತೊಗೊಂಡೋಗಿ ಸ್ಟಿಚ್ ಕೊಡೋಣ ಅಂದ್ಕೊಂಡಿದ್ವಿ, ಆದರೆ ಆಗಿಲ್ಲ. ಇವಾಗ ಅದಕ್ಕೆ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ರು. ಎಲ್ಲ ಎತ್ತಿಕೊಂಡಿದ್ದೀನಿ, ಎಲ್ಲ ಹೊಲಿಯಕ್ಕೆ ಕೊಡೋಣ ಅಂತ ಹೇಳಿ ಎಲ್ಲ ಎತ್ತಿಕೊಂಡಿದ್ದೀನಿ, ಕೊಡ್ಬೇಕಲ್ಲ ಅಂತ. ಹೊಲ್ಸಕ್ಕೆ ಚೆನ್ನಾಗೈತೆ. ಇದು ಬ್ಲೌಸ್ ಯಾವ ತರ ಬಂದಿದೆ ನೋಡೋಣ. ನಾವು ತಂದಾಗಿಂದ ಬಿಚ್ಚೇ ಇಲ್ಲಲ್ಲ, ಮಾಡಿ ಅದೇ ಅವತ್ತು ನೋಡಿದ್ದಷ್ಟೇನೆ. ಚೆನ್ನಾಗದೆ. ಇದಕ್ಕೆ ಇದೇ ತರ ಬುಟ್ಟ ಇಕ್ಕಿ ಹೊಲ್ಸು. ನಾನು ಮಾಡ್ಸೋದ್ ಬೇಡ ಅನ್ಕೊಂಡೆ, ಇಲ್ಲ ಬಟ್ಟೆ ಚೆನ್ನಾಗದೆ, ಮಾಡ್ಸು ಚೆನ್ನಾಗಿರ್ತದೆ. ಬಟ್ಟೆ ನೋಡಿದ್ಮೇಲೆ ಅನಿಸ್ತು. ರೆಡ್ ಗೋಲ್ಡ್ ಹಾಕ್ಸ, ಎರಡು ಚೆನ್ನಾಗಿರ್ತದೆ ಕಾಂಬಿನೇಷನ್. ಬೇಡ, ಚೆನ್ನಾಗಿರಲ್ಲ. ರೆಡ್ ಬ್ಲಾಕ್ ಎರಡು ಮಾಡಿಸಿದ್ರೆ ಕಾಂಬಿನೇಷನ್ ಚೆನ್ನಾಗಿರ್ತದೆ. ಇದು ಕೆಳಗಡೆ ಇದು ಬಾರ್ಡರ್ ಇದೆ, ಇದ್ರ ಮೇಲೆ ಕೆಳಗಡೆ ಜಿಗ್ಜಾಗ್ ಟೈಪ್ ಬರಲ್ಲ. ನೆಕ್ಕಗ್ ಮಾತ್ರ ಮಾಡಿಸ್ಕೊ ನೀನು, ಇಲ್ಲಿ ಕೆಳಗಡೆ ಇದಕ್ ಬರಲ್ಲ. ಇದು ಚೆನ್ನಾಗದೆ ಸೀರೆ ಇದು. ಏನ್ ಸಕ್ಕದ. ಅದಕ್ಕೆ ಜಿಗ್ಜಾಗು ಫಾಲ್ ಕೊಡ್ಬೇಕಲ್ಲ, ಜಾಸ್ತಿ ದಿನ ಆಯ್ತು ಕಟ್ ಮಾಡ್ಕೊಂಡು. ಇಲ್ಲ 20 ದಿನ ಮೇಲೇನೆ ಆಯ್ತು. ಬೇಗ ಸೀರೆ ಎಲ್ಲ ತಗೋತೀನಿ, ಹೊಸ ಡಿಸೈನ್ ಯಾವ್ದಾದ್ರು ಬಂದ್ರೆ ತಗೋತೀನಿ. ಹೊಲ್ಸೋ ಮನ್ಸೇ ಇರಲ್ಲ ನನ್ಗೆ, ಉಟ್ಕೋಬೇಕು ಒಂದ್ಸಲ, ಏನು ಇಲ್ಲ. ಸಕ್ಕದಾಗದೆ ಬ್ಲೌಸ್ ಈ ತರ ಅದೇ. ಚೆನ್ನಾಗೈತಿ. ಇದು ಸೆರ್ಗು ನೋಡಿ ಎಷ್ಟು ಚೆನ್ನಾಗದೆ. ನಾನ್ ನೋಡಿ ಬಿಚ್ಚಿರ್ಲಿಲ್ವಲ್ಲ, ಸೀರೆ ತಗೋಬೇಡ ಅಂತ ಹೇಳಿದ್ರಲ್ಲ. ಪಿಕಾಕದೆ ಇದ್ರಲ್ಲಿ. ಚೆನ್ನಾಗದೆ. ಪಿಕಾಕು ಹ್ಯಾಂಡ್ ವಾಶ್ ಇದು. ಆಗಲ್ಲ.
ಇಲ್ಲ ಎಲ್ಲ ಖರ್ಚಿಪದಂಗ ಆಗ್ಬಿಡ್ತದ ಅಷ್ಟೇ. ನಾನು ಒಂದ್ ತಗೊಂಡಿದ್ದೀನಿ ಇದನ್ನ, ಖರ್ಚಿಪದಂಗ ಆಗ್ಬಿಡ್ತದೆಲ್ಲ ಸೀರೆ ಎಲ್ಲ. ಅವ್ರೇನ್ ನೋಡಿದೆ ಫಸ್ಟೇ ಹೇಳಿರ್ತಾರಲ್ಲ ಇದು ಯಾವ ವಾಶು ಅಂತ. ನಾನು ಗೊತ್ತಿಲ್ಲದೆ 2 ಸ್ಯಾರಿನೂ ಒಗಿಯಕ್ ಹಾಕಿ ಆತರ ಆಯ್ತು. ಇದು ರತ್ನಂ ಸಿಲ್ಕ್. ಏನಿಲ್ಲ, ಬೆಂಗಳೂರಲ್ಲೇ ತಗೋಬೇಕು ಅನ್ಕೊಂಡಿದ್ದು. ಪಾಪಂದು ಯಾವ್ದೋ ಕೇಸ್ ಇತ್ತಲ್ಲ ಅಲ್ಲಿ, ಎಲ್ಲ ಜೊತೆಲಿ ಹೋದ್ವಲ್ಲ, ಇನ್ ಅಷ್ಟು ದೂರ ಬಂದಿದ್ದೀನಲ್ಲ ಅನ್ಬಿಟ್ಟು ಹೋಗ್ದೆ ಹೆಂಗ್ ಬರೋದು ಅಂತ ಹೋಗಿದ್ದಷ್ಟೇ. ಚೆನ್ನಾಗಿರು, ಓಪನ್ ಮಾಡ್ತೀನಿ. ಇಲ್ಲ, ನನ್ಗೆ ಆರೆಂಜು ಪಿಂಕ್ ಇಷ್ಟ ಆಗಿತ್ತು. ನಾನು ಹೋಗೋಷ್ಟರಲ್ಲಿ ಆದ್ರೂ ಈ ತರ ಈ ಜಾರ್ಜೆಟ್ ಅಲ್ಲಿ ಇರ್ಲಿಲ್ವಲ್ಲ, ಅದಕ್ಕೆ ಸ್ಕ್ರೀನ್ ಶಾಟ್ ಹೊಡೆದಿಕೊಂಡಿದ್ದೆ ನಾನು ಅದನ್ನ. ಸರಿ ಸಿಕ್ಲಿಲ್ವಲ್ಲ, ಇನ್ನು ಅಷ್ಟು ದೂರ ಹೋಗಿದ್ದೀನಿ. ನೀವೆಲ್ಲ ನೀವೆಲ್ಲ ಇಷ್ಟಪಟ್ಟಿದ್ದೀರಲ್ಲ ಪಾಪ, ಯಾಕೆ. ಇಷ್ಟ ಆಯ್ತು. ಗ್ರೀನ್ ಅದೇ ನನ್ನ ಹತ್ರ, ಗ್ರೀನು ಎಷ್ಟೊಂದ್ ಕಲರ್ ಅವೆ. ನನ್ ಮದ್ವೆಯಲ್ಲಿ ತಗೊಂಡಿದ್ದೀನಲ್ಲ 27 ವರ್ಷದ ಸೀರೆನೂ ನನ್ನ ಹತ್ರ ಅದೇ, ಆದ್ರೆ ನಾನು ಒಬ್ರಿಗೂ ಕೊಡಲ್ಲ. ಹಂಗಂತ ಏನಲ್ಲ, ಹಳೆ ಸೀರೆ ಏನಾದ್ರು ಕೊಟ್ರೆ ಪಾಪ ಏನಾದ್ರು ಅನ್ಕೋತಾರೆ ಅಂತ ನಾನು ಕೊಡಲ್ಲ ಅಷ್ಟೇ. ನಮ್ಮಮ್ಮ ಇದ್ದಾಗ ಉಟ್ಕೊಳ್ಳೋದು, ಆಮೇಲೆ ನಮ್ಮ ಅಕ್ಕ ಅಯ್ಯೋ ನನ್ನ ಹತ್ರನೇ ಇರ್ತವೆ ಬಿಡೆ ಯಾಕೆ ಅಂತಾರೆ, ಅದಕ್ಕೇನೇನೆ ಮಡಗಿರ್ತೀನಿ. ನಿಮ್ಮಣ್ಣ ಹೇಳದೆ ನನಗೆ ಕಬೋರ್ಡ್ ಮಾಡ, ಇಲ್ಲೆಲ್ಲ ಜಾಸ್ತಿ ಇಲ್ಲಿ ಕೈಕ್ ಜಾಗ ಇಲ್ಲ, ಅಲ್ಲಿ ಮಾಡಿಸ್ಕೊಡ್ತೀನಿ ಇರೇ, ನೀನು ಕೊಡ್ಬೇಡ ಯಾರಿಗೂನು ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಇಲ್ಲ ಮಮ್ಮಿ, ಇದು ನಿಂತ್ಕೊಂಡು ಕಾಲು ನೋವು ಬಂತು, ಅದಕ್ಕೆ ಇವಾಗ ಕುತ್ಕೊಂಡ್ಬಿಟ್ಟಿಯಾ? ಇದು ಚೆನ್ನಾಗಿ ಎಷ್ಟು ಕಲರ್ ಸೀರೆ ಇವೆ ಇದ್ರಲ್ಲಿ ನನಗೆ ಅಂದ್ರೆ. ಹೌದು, ನೀನ್ ಮೊನ್ನೆ ದಿವಸ ದೇವಸ್ಥಾನ ಕುಟ್ಕೊಂಡಿದ್ದು ಇದೇ ಕಲರ್ ತಾನೆ? ರೇಷ್ಮೆ ಸೀರೆಗಳಲ್ಲೂ ಅಷ್ಟೇನೆ ಎಷ್ಟೊಂದು ಸೀರೆ ಇವೆ. ನಂದು ಚೆನ್ನಾಗಿ ಬಂದೈತಲ್ಲ ಬ್ಲೌಸು. ಪ್ಯಾರೆಟ್ ಗ್ರೀನ್ ಮಾಡ್ಸೋದು ಬೇಡ ಅನ್ಕೊಂಡೆ. ಆದ್ರೂ ಅಂದ್ರೆ ಆ ಕಲರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಕಾಫಿ ಕಲರ್ ಅಲ್ಲ, ಬ್ರೌನ್ ಕಲರ್ ಅಲ್ಲಿ ಬಂತು ಅಂತಂದ್ರೆ ಚೆನ್ನಾಗಿ ಬರ್ತೈತೆ ವರ್ಕು ಪ್ಯಾರೆಟ್ ಗ್ರೀನ್ಗೆ. ಅಂದ್ರೆ ಇದು ಬಾರ್ಡರ್ ಏನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ರೆಡ್ ಮೇಲೆ ಕಾಣಿಸ್ತೈತಲ್ಲ, ರೆಡ್ ಬ್ಲಾಕ್. ಅದು ಇದಲ್ವಾ, ರೆಡ್ ಬ್ಲಾಕ್ ವೈಲೆಟ್ ಅಲ್ವಾ, ಹಾಗಾಗಿ ಆ ಥರ ಕಾಣುತ್ತೆ. ಇದ್ರಲ್ಲಿ ಕಾಣಿಸ್ತಿಲ್ಲ. ಇದು ಚೆನ್ನಾಗೈತೆ ಬಬ್ಬು. ಸಿಂಪಲ್ ಆಗಿ ಮಾಡಿಸ್ತೀನಲ್ಲ. ಅದೇ ಈ ಸೀರೆಲ್ಲ ಬಂದೈತಲ್ಲ, ಅದೇ ಬುಟ್ಟಗಳು ಕೊಡಿಸಿದ್ರೆ ಸಾಕು. ಸ್ಲೀವ್ಸ್ಗೆ ಮಾತ್ರ ಹುಟ್ಟಿದ್ದೆ, ಆದ್ರೂ ಬರೀ ಪ್ಲೈನ್ ಅದೆಲ್ಲ ಬುಟ್ಟ ಏನಿಲ್ವಲ್ಲ, ನಾನು ಬರೀ ಸ್ಲೀವ್ಸ್ ಮಾತ್ರ ಮಾಡಿಸ್ತೀನಿ, ನೆಕ್ಕಾಗಿ ಏನು ಮಾಡಿಸಲ್ಲ. ನೋಡೋಣ ಹೆಂಗೆ ಬರುತ್ತಲ್ಲ. ಆಮೇಲೆ ಸ್ಟಿಚ್ ಮಾಡಿಸಿದಾದ್ಮೇಲೆ ಕಿಕ್ಕಿ ಮಾಡಿಸ್ತೀನಿ. ಕಲರ್ ಅಂತೂ ಸೂಪರ್ ಆಗೈತೆ. ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ ಹೈಲೈಟ್ ಆಗೋಗೈತೆ. ಮಕ್ಕಳ ಮನೆ ಸತಿ ನಾನು ತಗೊಂಡಿರೋ ಸೀರೆ ಒಂದು ತೋರಿಸಿಲ್ಲ. ಯಾಕೆ? ನಮ್ಮ ಪ್ರೀತಮ್ಮ ಬೈತಾರೆ ಅಂತ ಹೇಳೋರಲ್ಲ, ಸೀರೆ ತಗೋಬೇಡಮ್ಮ ಅಂತ. ಅಂತ ಬೇರೆ ಹೇಳೋರೆ. ಪಾಪ ಸುಡಲ್ಲ. ಅಮ್ಮ ನಿನ್ಗೆ ಯಾಕಮ್ಮ ಇಷ್ಟೊಂದು ಆಸೆ, ನೀನೆಲ್ಲೂ ಉಡೋದೇ ಇಲ್ವಲ್ಲಮ್ಮ. ಉಡ್ತೀನಿ, ಹಳೆ ಸೀರೆಗಳೇ ಉಡ್ತೀನಿ ಅಷ್ಟೇ. ಇದಂತೂ ಸಾಕಾಗೈತಿ ಸೀರೆ. ಇಷ್ಟ ಆಯ್ತು. ಅವ್ರು ಹೇಳ್ತಾ ಇರ್ತಾರೆ, ಪ್ರೀತು ಇದನ್ನೇ ತಾನೇ ಕೇರಳಗೆ ಉಟ್ಕೊಂಡು ಹೋಗ್ತೀನಿ ಅಂದಿದ್ದು ಓಣಮ್ಗ ಸ್ಯಾಂಡ್ರಾ ಮನೆಗೆ. ಪ್ರೀತುಗೆ ಬ್ಲೌಸು ವೆಲ್ವೆಟಲ್ಲಿ ತಗೋತೀಯಾ, ಸಿಲ್ಕಲ್ಲಿ ತಗೋತೀಯಾ? ಇಲ್ಲ, ಇದರಲ್ಲಿ ರಾ ಸಿಲ್ಕಲ್ಲಿ ಈ ಪಿಂಕ್ ಆಗಲಿ ಇದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದೇ ತಗೋಬೇಕು. ಡಾರ್ಕ್ ಪಿಂಕ್ ತಗೊಳ್ಳೋಣ, ಟೊಮೆಟೊ ಕಲರು. ಅದೇ ತಗೋಬೇಕು. ಪಾಪನ್ನೇ ಕರ್ಕೊಂಡು ಹೋಗ್ಬೇಕು. ನಾನೇನಾದ್ರೂ ತಗೊಂಡ್ರೆ ನನ್ಗೆ ಇಷ್ಟ ಇಲ್ಲ ಅನ್ಬಿಡ್ತದೆ. ಭಾನು ತರ ಅಲ್ಲ ಪ್ರೀತು. ನಮಗಂತೂ ನಾವು ಯಾವ ತಂದು ಕೊಡ್ತೀವೋ ಅದೇನೇನೆ. ಪ್ರೀತು ಫ್ರೀ ಮಾಡ್ಕೊಂಡಾದ್ರೂ ಬರ್ತೈತೆ ತಗೊಳಕ್ಕೆ. ನಾನು ತಗೋಪಪ್ಪ ಇದೇನೆ ಎತ್ಕೋ ಅಂತ. ಅಮ್ಮ ನೀನ್ ಆಸೆ ಪಟ್ಬಿಟ್ಟಿರ್ತೀಯ ಸುಮ್ಮನೆ. ನಮ್ಗೆ ಪ್ರೀತು ಒಂದೇ ಸಾರಿ ಅಲ್ವಾ ಬೊಬ್ಬು ಉಡೋದು, ಆಮೇಲೆ ಸುಮ್ಮನೆ ಇರ್ತೈತೆ. ನೆಪಕ್ಕೆ ಮಾತ್ರ ನಾನು ಹೆಸರಿಟ್ಕೊಂಡು ತಗೋ. ಬ್ಲೌಸು ಚೆನ್ನಾಗಿ ಬಂದೈತೆ, ವರ್ಕ್ ಬಂದೈತೆ ಎಲ್ಲ ಥ್ರೆಡ್ ವರ್ಕು. ಬ್ಲೌಸು ಬೇರೆ ಹೊಲ್ಸ್ಕೊಳ್ಳೋಣ ಅನ್ಕೊಂಡೆ. ಬೇಡ ಬಬ್ಬು, ಇದೇ ಚೆನ್ನಾಗೈತೆ ನೋಡು, ವರ್ಕು ಚೆನ್ನಾಗಿ ಬಂದೈತೆ ಥ್ರೆಡ್ ವರ್ಕಲ್ಲಿ. ಬೇಡ, ನಮ್ಮನಿಗೆ ಹೇಳಿದೆ ನಾನು, ಪಾಪ ಎತ್ಕೊಳ್ಳೋ ನೀನು ಇದನ್ನ ಅಂತ.
ಅಮ್ಮ ಸುಮ್ಮನೆ ನನ್ನ ಹೆಸರು ಹೇಳ್ತೀಯ ಅಷ್ಟೇ ನೀನು, ನನಗೇನು ಸೀರೆ ಕೊಡಲ್ಲ, ನೀನೇ ಹೊಲಿಸ್ಕೊ, ನನ್ನ ಆಸೆ ಪಡೋದೇನು ಬೇಡ ನನಗೆ ಅಂತ ನಮ್ಮ ಪಪ್ಪ ತಗೊಡ್ತಾರೆ ಅಂತು. ಯಾಕೆ ಪಾಪ ಮಕ್ಳು ಅಷ್ಟು ಹೇಳಿದ್ಮೇಲೆ ಅವ್ರ ಮನ್ಸಲ್ಲಿ ಹಂಗೆಲ್ಲ ಇದ್ಮೇಲೆ ನಾನು ಯಾಕೆ ಅಂದ್ಬಿಟ್ಟು ನಾನೇ ಹೊಲಿಸ್ಕೊ. ಅವ್ರಿಗೆ ಗೊತ್ತಲ್ಲ ನಮ್ಮ ಮಮ್ಮಿಗೆ ಸೀರೆ ಅಂದರೆ ಎಷ್ಟು ಇಷ್ಟ ಅಂತ, ಅದಕ್ಕೆ ಅಷ್ಟೇ. ನಮ್ಮ ಅಪ್ಪನ ಮನೇಲಿ ಇದ್ದಾಗೂ ಬರ್ತಾ ಇದ್ರು ಪಾಪ ರಾಣಿಯಮ್ಮ ಅಂತ, ತಗೊಂಬಿಟ್ಟು ಮಡಿಕೊಂಬಿಡ್ತಿದ್ದೆ ಮದುವೆಗೆ ಮುಂಚೆ. ನಮ್ಮ ಅಣ್ಣ ಅವ್ರು ಬಂದ್ರೆ ಭಯ ನನಗೆ. ಶನಿವಾರ ಯಾವಾಗೂ ಬಂದ್ಬಿಡ್ತಿದ್ರು. ಅಪ್ಪ ಅವ್ರು ಕಾಸು ಕೊಡ್ಬೇಕು ಕೊಡಪ್ಪ ಅಂತಿದ್ದೆ ನಾನು. ನಮ್ಮ ಅಣ್ಣ ಬಂದ್ರೆ ಸಖತ್ ಭಯ ನನಗೆ. ಏನ್ ಕಮ್ಮ ನಾವು ತಗೊಡೋ ಸಾಲದು ಅಂತ ನೀನು ಬೇರೆ ತಗೊಂಡ್ ಮಡಗಿರ್ತೀಯ. ನನ್ಗೆ ಆವಾಗಿಂದ ಚಿಕ್ಕ ಹುಡುಗಿಯಿಂದ ಅಷ್ಟೇನೆ ಸೀರೆ ಕಂಡ್ರೆ ಸಖತ್ ಇಷ್ಟ ನನಗೆ. ನಿನ್ನಂಗೆ ಅಲ್ವಾ ಸ್ಫೂರ್ತಿನು, ಅವಳು ನಿನ್ನಂಗೆ ಸೀರೆ 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 ಚೆನ್ನಾಗಿತ್ತಲ್ಲ. ಸಖತ್ತಾಗೈತೆ ಬಾಬು ಸೀರೆ, ಚೆನ್ನಾಗಿತ್ತಲ್ಲ. ಅದಕ್ಕೆ ಪ್ರೀತುಗೆ ಇಲ್ಲ ಶನಿವಾರ ಹೋಗೋದ್ರು ಹೋಗಿ ಅದೇ ಚಿಕ್ಕಪೇಟೆಗೆ ಹೋಗ್ಬೇಕಷ್ಟೇ ಬ್ಲೌಸ್ ಪೀಸ್ಗೆ. ಪಾಪ ಬಂದ್ರೆ ಸರಿ, ಇಲ್ಲಾಂದ್ರೆ ನಾವಿಬ್ರೆ. ಇಲ್ಲ ಅಂತಂದರೆ ಜಯನಗರದಲ್ಲೇ ಸಿಗ್ತೈತಲ್ಲೋ ಮ್ಯಾಚಿಂಗ್ ಸೆಂಟ್ರಲ್ಲಿ, ಅಲ್ಲೇ ಹೋಗೋಣ ಬಾ ಅಮ್ಮ ಅನ್ನೋ. ಚಿಕ್ಕಪೇಟೆಗೆ ಅಂದರೆ ಬರಲ್ಲ ಅಂದರೆ 600 ರೂಪಾಯಿ ಸೀರೆ. ಇದು ಚೆನ್ನಾಗೈತೆ ಬಾಬು, ಆದರೆ ಇದು ಹೊರಗಡೆ ಇಲ್ಲ ಆದ್ರೂ ಅದೇನೆ ಸಿಂಪಲಾಗಿ ಚೆನ್ನಾಗೈತೆ. ಕಲರ್ ಚೆನ್ನಾಗೈತಲ್ಲ. ಜಾಸ್ತಿ ಇದೇ ಕಲರಲ್ಲೆಲ್ಲ ನೀನು ಲೈಟು ಡಾರ್ಕು ಇದೇ ಥರದಲ್ಲೆಲ್ವ ತಗೊಳ್ಳೋದು. ಚೆನ್ನಾಗೈತೆ ಸೀರೆ. ಅದಕ್ಕೆ ಎಲ್ಲ ಜಿಗ್ಜಾಗು ಫಾಲ್ ಕೊಟ್ಬಿಡೋಣ. ಒಂದು ಕತೆ, ನಮ್ಮೂರಲ್ಲಿ ಒಬ್ಬರು ಟ್ರೈಲರು ಇಲ್ಲ ನೆಟ್ಟಿಗೆ ನನ್ನ ತಂಗಿದೆ, ಅದೇ ಬೋಟಿಕ್ಕು, ಅಲ್ಲೇ ಹೋಗಿ ಕೊಡಬೇಕು. ಅಲ್ಲಿ ಬಿಟ್ಟರೆ ಪಾಯಲ್ ಹತ್ರ ಕೊಡಬೇಕು. ಪಾಯಲ್ ಪಾಪ ವರ್ಕೆಲ್ಲ ಮಾಡಲ್ಲ, ಅವ್ರು ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡೋದಷ್ಟೇ. ನೋಡೋಣ ಎಲ್ಲಾಗುತ್ತೋ ಅಲ್ಲಿ ಕೊಡೋಣ. ಸದ್ಯಕ್ಕಂತೂ ನಾನಂತೂ ಹೊಲ್ಸಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾನೇ ನನಗಿನ್ನ ಸೀರೆಗಳು. ಎಷ್ಟು ದೂರ ನಿನಗೆ ಭೀಮ್ ನಮ್ಮ ಹೊಸಗೆ ಬೇಕಲ್ಲ ಸೀರೆ, ಯಾವುದು ಹೊಲ್ಸ್ಕೊಳ್ತೀಯಾ? ಬ್ಲ್ಯಾಕ್ ಒಂದು ಕೊಟ್ಟಿದ್ದೀಯಲ್ಲ ಅಂಬಿ ಹತ್ರ, ಅದು ಬ್ಲ್ಯಾಕು ಅಂದರೆ ದೇವ್ರಿಗಾಗಲ್ಲ, ಪೂಜೆಗಾಗಲ್ಲ ಅವತ್ತು. ನಿಮ್ಮ ಅಣ್ಣನೂ ಕೊಡಿಸ್ತಾರೆ ಭೀಮ್ ನಮ್ಮ ಹೊಸಗೆ, ಚೆನ್ನಾಗಿರೋದೆ. ಸೀರೆ ಬೇಡ ಬಾಬು, ಬೇರೆ ಏನಾದರೂ ತೆಗಿಸ್ಕೊ. ಇಲ್ಲಪ್ಪ, ಅವ್ರಿಗೆ ಯಾವಾಗೂ ನನ್ನ ಸೀರೆ ಅಷ್ಟು ಇನ್ನೇನು 27 ವರ್ಷದಿಂದನೂ ಅದರಲ್ಲಿ 1-2 ವರ್ಷ 3 ವರ್ಷ ಅಷ್ಟೇ ಮಿಸ್ ಆಗಿರೋದು. ಸೀರೆನೇ ಕೊಡಿಸ್ತಾ ಇದ್ರು ಅವರೇ ಕರ್ಕೊಂಡು ಹೋಗಿ. ಈ ಸತಿ ಏನಾದರೂ ತಗೋ, ಉಂಗ್ರ ತೆಗಿಸ್ಕೊಂಬಿಡು. ಇಲ್ಲ ನೋಡಿ, ಮೊನ್ನೆ ಕೊಡಿಸಿರೋದು ಅದು. ಅಣ್ಣಯ್ಯ ನೇಪಾಳಕ್ಕೆ ಹೋಗ್ತೀನಿ ಅನ್ನೋ ನೆನಪಿಗೆ ಅದಕ್ಕೇನೆ ಪಾಪ ಬೇಡ ಅವೆಲ್ಲ. ನೀನು ಬಿಡು, ಅದೇನಿದ್ರು ನಿಂಗೆ ಸೀರೆ ಹುಚ್ಚು, ನಿಂಗೆ ಸೀರೆ ಬೇಕಷ್ಟೇ. ನೋಡೋಣ, ಮೈಸೂರು ಸಿಲ್ಕಲ್ಲಿ ಇದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಬಂದ್ಮೇಲೆ ನಮ್ಮತ್ತಿಗೆ ಸೀರೆಗಳು ಅದನ್ನೆಲ್ಲ ಬ್ಲೌಸ್ ಎಲ್ಲ ಕಟ್ ಮಾಡಿ ಎತ್ತಿಟ್ಬಿಡೋಣ ಇವಾಗ. ಇನ್ನು ನಾಳೆ ಅಂದ್ರೆ ಆಗಲ್ಲ, ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಆಮೇಲೆ ನೋಡಿದ್ರೆ ಅಯ್ಯೋ ಬೇಡ ಬಿಡು, ಇವಾಗ ಯಾವುದು ಸ್ಟಿಚ್ ಮಾಡಿಸಲ್ಲ, ನಿಧಾನಕ್ಕೆ ಯಾವಾಗಾದರೂ ಮಾಡಿಸ್ಕೊಳ್ತೀನಿ ಅಂತಂದರು. ಎರಡೂ ಹೊತ್ತಿಗೆ ಹೇಳ್ತಾ ಇದ್ರು. ಸರಿ ಅಂತ ಹೇಳಿ ಏನೋ ಒಂದು ಮಾಡಿ ಅಂತ ಹೇಳಿ ಸುಮ್ಮನೆ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.